ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಸಾವು ನಿಶ್ಚಿತ. ಆದರೆ ಇಲ್ಲೊಬ್ಬ ಬಾಲಕ ಇದ್ದ. ಇವನು ತನ್ನ ಭಕ್ತಿಯಿಂದ ಆ ಸಾವಿನ ದಿನವನ್ನೇ ಬದಲಾಯಿಸಿದ. ಇದು ಮೃತ್ಯುಂಜಯ ಮಾರ್ಕಂಡೇಯನ ರೋಚಕ ಕತೆ. ಬಹಳ ವರ್ಷಗಳ ಹಿಂದೆ ಮೃಕಂಡು ಋಷಿಗೆ ಮಕ್ಕಳಿರಲಿಲ್ಲ. ಕಠಿಣ ತಪಸ್ಸು ಮಾಡಿ ಶಿವನನ್ನ ಒಲಿಸಿಕೊಳ್ತಾರೆ. ಆಗ ಶಿವ ಅವರ ಮುಂದೆ 2 ಆಯ್ಕೆಗಳನ್ನು ಇಡ್ತಾನೆ. 100 ವರ್ಷ ಬದುಕೋ ದಡ್ಡ ಮಗ ಬೇಕಾ ಅಥವಾ 16 ವರ್ಷ ಬದುಕೋ ಮಹಾನ್ ಮೇಧಾವಿ ಮಗ ಬೇಕಾ ಅಂತ. ಋಷಿ ದಂಪತಿಗಳು ಅಲ್ಪಾಯುಷ್ಯ ಆದ್ರೂ ಪರವಾಗಿಲ್ಲ, ಜ್ಞಾನಿ ಮಗನೇ ಬೇಕು ಅಂತ ಕೇಳ್ತಾರೆ. ಹಾಗೆ ಹುಟ್ಟಿದವನೇ ಮಾರ್ಕಂಡೇಯ. ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆದ. ವೇದ ಶಾಸ್ತ್ರ ಎಲ್ಲವನ್ನೂ ಕಲಿತ. ಆದ್ರೆ ಅವನ ಆಯಸ್ಸು ಕರಗುತ್ತಿತ್ತು. 16ನೇ ಹುಟ್ಟು ಹಬ್ಬ ಹತ್ತಿರ ಬಂತು. ತಂದೆ ತಾಯಿಯ ಮುಖದಲ್ಲಿ ಆತಂಕ. ವಿಷಯ ತಿಳಿದ ಮಾರ್ಕಂಡೇಯ ನಗ್ತಾ ಹೇಳ್ತಾನೆ, ಅಮ್ಮ, ನನ್ನ ಪ್ರಾಣ ಇರೋದು ಆ ಪರಶಿವನ ಕೈಯಲ್ಲಿ. ಅವನ ಇಚ್ಛೆ ಇಲ್ಲದೆ ಯಮ ಕೂಡ ನನ್ನ ಮುಟ್ಟಕ್ಕಾಗಲ್ಲ ಅಂತ ನೇರವಾಗಿ ದೇವಾಲಯಕ್ಕೆ ಹೋಗ್ತಾನೆ. ವಿಧಿಯ ಲಿಖಿತದಂತೆ ಆ ಗಳಿಗೆ ಬಂತು. ದಿಕ್ಕುಗಳೆಲ್ಲ ನಡಗಿದವು. ಸಾಕ್ಷಾತ್ ಯಮಧರ್ಮರಾಯ ತನ್ನ ಪಾಶವನ್ನು ಹಿಡ್ಕೊಂಡು ಮಾರ್ಕಂಡೇಯನ ಪ್ರಾಣ ಎಳೆಯೋಕೆ ಬಂದೇ ಬಿಟ್ಟ. ನಡಿ ಮಗನೇ, ನಿನ್ನ ಆಯಸ್ಸು ಮುಗಿತು ಅಂತ ಗುಡುಕಿದ. ಆದ್ರೆ ಮಾರ್ಕಂಡೇಯ ಕದಲಿಲ್ಲ. ಶಿವನೇ ದಿಕ್ಕು ಅಂತ ಲಿಂಗವನ್ನು ಗಟ್ಟಿಯಾಗಿ ತಪ್ಪಿಕೊಂಡ. ಯಮನಿಗೆ ಕೋಪ ಬಂತು. ಬಾಲಕನ ಮೇಲೆ ತನ್ನ ಕಾಲಪಾಶವನ್ನು ರಭಸದಿಂದ ಬೀಸಿದ. ಆ ಹಗ್ಗ ಹೋಗಿ ಶಿವಲಿಂಗಕ್ಕೂ ಸುತ್ತಿಕೊಂಡಿತು. ಅಷ್ಟೇ, ಪ್ರಳಯವೇ ಆದಂತಾಯ್ತು. ಯಮನ ಹಗ್ಗ ಶಿವಲಿಂಗಕ್ಕೆ ತಾಗಿದ್ದೇ ತಡ. ಶಿವಲಿಂಗವನ್ನು ಸೀಳಿಕೊಂಡು ಉಗ್ರರೂಪಿ ಶಿವ ಪ್ರತ್ಯಕ್ಷನಾದ. ತ್ರಿಲೋಕವೇ ಬೆಚ್ಚಿಬಿತ್ತು. ನನ್ನ ಭಕ್ತನ ಪ್ರಾಣಕ್ಕೆ ಕೈ ಹಾಕ್ತೀಯ ಅಂತ ಶಿವ ಯಮನನ್ನೇ ಕಾಲಲ್ಲಿ ಒದ್ದ ಮತ್ತು ಮಾರ್ಕಂಡೇಯನನ್ನ ಚಿರಂಜೀವಿ ಅಂತ ಹರಸಿದ. ನಂಬಿಕೆ ಇದ್ರೆ ವಿಧಿಯನ್ನೇ ಬದಲಿಸ್ಬೋದು ಅನ್ನೋದಕ್ಕೆ ಇದೆ ಸಾಕ್ಷಿ. ಓಂ ನಮಃ ಶಿವಾಯ.